ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋ ಅಂದ್ರೆ ನಮ್ಮ ಹೊಸ ಮನೆಯ ಫೌಂಡೇಶನ್ ವಿಡಿಯೋ. ಅಂದ್ರೆ ನನ್ನಲ್ಲಿ ಹೆಚ್ಚಿನವರು ಕೇಳ್ತಾ ಇದ್ರು, ಮತ್ತೆ ನಿಮ್ಮ ಮನೆ ಭೂಮಿ ಪೂಜೆ ಆಯ್ತಲ್ಲ, ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರಾ, ಮತ್ತೆ ಹಾಗೆಲ್ಲ ಎಲ್ಲಿ ತನಕ ಕೆಲಸ ಆಯ್ತು, ಹಾಗೆಲ್ಲ ಕೆಲವರೆಲ್ಲ ನನ್ನಲ್ಲಿ ಕೇಳ್ತಾ ಇದ್ರು. ಹಾಗೆ ಅದೆಲ್ಲ ಕೇಳೋರಿಗೂ ಸಹ ಇದೊಂದು ವಿಡಿಯೋ. ಅಂದ್ರೆ ಅದು ಒಮ್ಮೆ ಒಟ್ಟಿಗೆ ತೆಗಿಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಕೆಲಸ ಸ್ಟೆಪ್ ಸ್ಟೆಪ್ ಆಗಿ ಎಲ್ಲ ಮಾಡುದು. ಹಾಗೆ ಹಾಗೆ ಮತ್ತೆ ಈಗ ನೋಡಿ, ಇದು ಮಣ್ಣು ತೆಗಿಲಿಕ್ಕೆ ಹೆಟ್ಟಾಚಿ ಬಂದಿದೆ. ಹಾಗಾದ್ರೆ ಮಣ್ಣು ಕೆಲಸ ಮಾಡ್ತಾ ಉಂಟು. ಮನೆ ಅಂದ್ರೆ ಫೌಂಡೇಶನ್ ಪಾಯ ತೆಗಿತಾ ಇದ್ದಾರೆ ಈಗ. ಅಂದ್ರೆ ನಮ್ಗೆ ಕೆಲವು ಕಡೆ ಇದು ಪಾರೆ ಸಿಕ್ಕಿದೆ. ಪಾರೆ ಸಿಕ್ಕಿದ್ರಿಂದ ಲಾಭ ಅಂದ್ರೆ ಕಲ್ಲಿನ ಲಾಭ. ಕಲ್ಲು ಹೆಚ್ಚು ಕಲ್ಲು ಬೇಕಾಗಿ ಬರುದಿಲ್ಲ ಭೂಮಿಯ ಅಡಿಗೆ. ಕೆಲವು ಕಡೆ ದೊಡ್ಡ ಹೊಂಡ ಸಹ ಸಿಕ್ಕಿದೆ. ಅದ್ರ ಎಡೆಗೆ ನೋಡಿ ನಮ್ಮ ಅರ್ಜು ವಾಟರ್ ಬೆಲೂನ್ ಅಲ್ಲಿ ಆಡ್ತಾ ಇದ್ದಾನೆ. ಇದು ನೋಡಿ, ಇಲ್ಲೆಲ್ಲ ಭೂಮಿ ಅಡಿಗೆ ತುಂಬಾ ಕಲ್ಲು ಹೋಗಿದೆ. ತುಂಬಾ ಅಂದ್ರೆ ಒಂದು 7-8 ಸೆಟ್ಟಿನಷ್ಟು ಕಲ್ಲು ಹೋಗಿದೆ. ಮತ್ತೆ ಕೆಲವರು ಕಗ್ಗಲ್ಲು ಹಾಕಿ ಮಾಡ್ತಾರೆ. ನಾವು ಮತ್ತೆ ಕಗ್ಗಲ್ಲು ಬೇಡ ಅಂತ ಆಯ್ತು, ಯಾಕಂದ್ರೆ ನಮ್ಗೆ ಆಲ್ರೆಡಿ ಅದು ಪಾರೇ. ಅದಕ್ಕೋಸ್ಕರ ನಾವು ಕಗ್ಗಲ್ಲು ಹಾಕ್ಲಿಲ್ಲ. ನಮ್ಮ ಊರಲ್ಲೆಲ್ಲ ಬೇಕಲದಲ್ಲೆಲ್ಲ ಆ ಸೈಡ್ ಎಲ್ಲ ಕಗ್ಗಲ್ಲು ಹಾಕ್ತಾರೆ. ಯಾಕಂದ್ರೆ ಅಲ್ಲಿ ಫುಲ್ ಹೊಯ್ಗೆ ಮಣ್ಣೆಲ್ಲ ಪಾರೆ ಎಲ್ಲ ಸಿಕ್ಕುದಿಲ್ಲ ಅಲ್ಲ. ಹಾಗ ಅಲ್ಲೆಲ್ಲ ಮನೆ ಕಟ್ಟುವಾಗ ಹಾಗೆಲ್ಲ ಹೆಚ್ಚಿನವರಲ್ಲ ಅಲ್ಲಿ ಕಗ್ಗಲ್ಲೇನೆ ಹಾಕುದು. ನಮ್ಗೆ ಮತ್ತೆ ಇಲ್ಲಿ ಕಗ್ಗಲ್ಲಿನ ಅಗತ್ಯ ಬರುದಿಲ್ಲ. ಹಾಗೆ ನೋಡಿ, ಈಗ ನಾನು ಆ ನಡೆಯುವ ಜಾಗೆಯಲ್ಲೆಲ್ಲ ಪಾಯ ತೆಗ್ದಿದೆ. ಮತ್ತೆ ನೋಡಿ, ಒಂದು 2 ಸೆಟ್ಟಿನಷ್ಟೇ ಕಲ್ಲಿಡ್ಬೋದು ಅಷ್ಟೇ ಈಗ. ಅದ ಮತ್ತೆ ಫುಲ್ ಪಾರಿ. ಮತ್ತೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಹೊಂಡ ಜಾಸ್ತಿ ಉಂಟು. ನೋಡಿ, ಮತ್ತೂ ಹೊಂಡ ಜಾಸ್ತಿ ಉಂಟು. ಇಲ್ಲಿ ಲಾಸ್ಟ್ ಆಗುವ 8 ಸೆಟ್ಟಿನಷ್ಟು ಕಲ್ಲು ನಾವು ಆ ಹೊಂಡದಲ್ಲಿ ಅಂದ್ರೆ ಪಾಯದಲ್ಲಿ ಹಾಕಿದ್ದೇವೆ. ನಾನು ಹಾಕಿದ ಡ್ರೆಸ್ ಉಂಟಲ್ಲ, ಅದು ನಾನು ಮೀಶೋದಿಂದ ಆಯ್ತಾ ಪರ್ಚೇಸ್ ಮಾಡಿದ್ದು. 500 rupees ಅದಕ್ಕೆ. ನಾನು ನನ್ಗೋಸ್ಕರ ನಾನು ದಪ್ಪ ಇದ್ದೇನಲ್ಲ, 5XL ತೆಗ್ದದು. ನೋಡಿ, ನಮ್ಮ ಅರ್ಜು ವಾಟರ್ ಬೆಲೂನ್ ಅಲ್ಲಿ ಪೋಖ್ರಿ ಮಾಡ್ತಾ ಇದ್ದಾನೆ ನೋಡಿ. ಅಂತೆ ಪೋಖ್ರಿ ಅಲ್ಲ, ಆಟ ಆಡೋದು. ಜಾಲಿ ಆಗ್ತದ ಅವನ ಹತ್ರ ಕೆಲವು ವಿಷಯದಲ್ಲೆಲ್ಲ. ಕೆಲವು ಸಲ ಸರಿ ಪೋಖ್ರಿ ಮಾಡ್ತಾನೆ, ಕೆಲವು ಸಲ ಪಾಪ ಹಂಗೆ ಬೇಜಾರಾಯ್ತು, ಬೆಲೂನ್ ಎಲ್ಲ ಹೊಡೆದೋಯ್ತಲ್ಲ ಅಂತ ಹೇಳಿ. ಹಾಗೆ ನನ್ನ ಸೈಜ್ ನಾನು ಮೀಶೋದಲ್ಲಿ ತೆಗೆಯುವಾಗ 5XL ತಗೊಳ್ತೇನೆ. ಯಾಕಂದ್ರೆ ನಿಜವಾಗಿ ನಂಗೆ ಬ್ರ್ಯಾಂಡ್ ಆದ್ರೆ 3XL ಸಾಕಾಗ್ತದೆ. ಮತ್ತೆ ಇದು ಮೀಶೋದಲ್ಲಿ ಚೀಪ್ ರೇಟಿನಲ್ಲಿ ಆಗುವಾಗ 5XL ತೆಗಿತೇನೆ. ಮತ್ತೆ ಸ್ವಲ್ಪ ಆನಂತರ ಸ್ವಲ್ಪ ಶೇಪ್ ಕೊಡ್ತೇನೆ ನಾನು. ಹಾಗೆ ಮತ್ತೆ ನೋಡಿ, ನಮ್ಮ ಇದು ಫೌಂಡೇಶನ್ ಎಲ್ಲ ಫಿನಿಶ್ ಆಯ್ತು. ಆನಂತರ ಈಗ ಮಳೆ ಬಂತಲ್ಲ, ಮಳೆ ಬರುವಾಗ ನಾವೀಗ ಅದಕ್ಕೆ ಮಣ್ಣು ಫಿಲ್ ಮಾಡ್ತಾ ಇದ್ದೇವೆ. ನೋಡಿ, JCB ಯಲ್ಲಿ ಮಣ್ಣು ಹಾಕ್ತಾ ಇದ್ದಾರೆ ಈಗ. ಅಂದ್ರೆ ಈಗ ಈ ಟೈಮಲ್ಲಿ ಮಣ್ಣು ಹಾಕಿದ್ರೆ ಚಂದ ಸೆಟ್ ಆಗ್ತದಲ್ಲ. ಮತ್ತೆ ಬೇಸಿಗೆಲ್ಲ ಮಣ್ಣು ಹಾಕ್ಲಿಕ್ಕೆ ಆಗ್ಲೂ ಇಲ್ಲ. ಅಂದ್ರೆ ಮಣ್ಣು ಹಾಕಿ ಸುಮಾರು ನೀರ್ ಹಾಕ್ಬೇಕು. ನೀರಿಗೇನು ಪ್ರಾಬ್ಲಮ್ ಇಲ್ಲ, ನೀರು ನಮ್ಗೆ ಬೇಕಾದಷ್ಟು ಉಂಟು, ಆದ್ರೂ ಹಾಕ್ಬೇಕಲ್ಲ. ಅದಕ್ಕೋಸ್ಕರ ನಾವು ಮಳೆ ಬರುವಾಗ್ಲೇ ಮಾಡುವ ಅಂತ ಹೇಳಿ ಸ್ವಲ್ಪ ಟೈಮ್ ವೇಟ್ ಮಾಡಿದೆವು. ಹಾಗೆ ನೋಡಿ, ಅಂತೆ ನಮ್ಮ ಈ ಫೌಂಡೇಶನ್ ವಿಡಿಯೋ ಇಷ್ಟೇ ಇರುವುದು. ಥ್ಯಾಂಕ್ ಯು.